ಹೀಗೆ ಇಬ್ಬರು ಜಗಳವಾಡುವುದನ್ನು ನೋಡಿ ತಾಯಿ ಒಂದು ನಿರ್ಧಾರಕ್ಕೆ ಬಂದಳು. ರಾಘವ್, ಸ್ವಲ್ಪ ಬಾ ಇಲ್ಲಿ, ನಿನ್ನ ಜೊತೆ ಮಾತಾಡಬೇಕು. ಹೇಳು ಅಮ್ಮ, ಏನಾಯ್ತು? ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ರಾಘವ, ನಾನು ಮತ್ತು ನಿನ್ನ ತಮ್ಮ ಇಲ್ಲೇ ಪಕ್ಕದಲ್ಲಿ ಇರೋ ನಮ್ಮ ಹಳೆ ಮನೆಯಲ್ಲಿ ಇರ್ತೀವಿ. ಕಯ್ಯೋ ಅಮ್ಮ, ಯಾಕೆ ನೀವು ಹೀಗೆ ಮಾತಾಡ್ತಿದ್ದೀರಾ? ನೀವು ಎಲ್ಲಿ ಹೋಗೋ ಹಾಗಿಲ್ಲ, ಇಲ್ಲೇ ಇರಿ, ಅವಳಿಗೆ ನಾನು ಹೇಳ್ತೇನೆ. ಹಾಗಲ್ಲಪ್ಪ, ನಾನು ಹೇಳೋದು ಕೇಳು. ಅಮ್ಮ, ನಿಮ್ಗೇನ್ ಮಾಡಕ್ ಬರಲ್ಲ, ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅದೆಲ್ಲ ನಾವು ಹೇಗಾದರೂ ಮಾಡುತ್ತೇವೆ. ರಾಘವ, ನೀನು ಮಾತ್ರ ನಮಗೆ ಅಲ್ಲೆಲ್ಲ ಇವತ್ತು ರೆಡಿ ಮಾಡಿಕೊಡು. ಇಲ್ಲಮ್ಮ, ನೀವು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀರಾ. ನಾನು ನಿನ್ನ ಎಲ್ಲೂ ಕಳಿಸಲ್ಲ. ಅಷ್ಟರಲ್ಲಿ ರಾಘವ್ನ ಹೆಂಡತಿ ಲಲಿತಾ ಅಲ್ಲಿಗೆ ಬಂದಳು. ಓರಿ, ಅವರೇ ಹೋಗ್ತಾರೆ ಅಂದ್ರೆ ನೀವ್ಯಾಕೆ ತಡೀತಿದ್ದೀರಾ? ರಾಘವ ಸಿಟ್ಟಿನಿಂದ, ಲಲಿತಾ, ನೀನೇನ್ ಮಾತಾಡ್ತಿದ್ದೀಯಾ? ನಿಮ್ಮಮ್ಮ ಇದನ್ನೇ ಹೇಳ್ಕೊಟ್ಟಿದಾರ ನಿಂಗೆ? ರೀ, ನೀವು ನಮ್ಮ ತಾಯಿ ಬಗ್ಗೆ ಮಾತನಾಡಬೇಡಿ. ಹಾಗಿದ್ರೆ ನಿಂಗೂ ನಮ್ಮ ತಾಯಿ ಬಗ್ಗೆ ಮಾತಾಡೋ ಹಕ್ಕಿಲ್ಲ. ಅಯ್ಯೋ, ಇಬ್ರು ಸಾಕು, ನಿಲ್ಲಿಸಿ. ಯಾರು ಏನೇ ಅಂದ್ರೂ ನಾನು ಮಾತ್ರ ನಮ್ಮ ಹಳೆ ಮನೆಗೆ ಹೋಗ್ತೀನಿ. ಅಯ್ಯೋ ಅಮ್ಮ, ಯಾಕೆ ನೀವಿಷ್ಟು ಹಠ ಮಾಡ್ತೀರಾ? ನೀವು ಇಲ್ಲೇ ಇರಬೇಕು ಅಷ್ಟೇ. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿರ್ತೀನಿ. ಇಷ್ಟು ಹೇಳಿ ರಾಘವ ಹೋಗುತ್ತಾನೆ. ಇತ್ತ ಲಲಿತಾ, ನಿಮ್ಮ ಮಗ ಹೇಳಿದ್ದಾರೆ ಅಂತ ನೀವು ಯೋಚನೆ ಬದಲಿಸ್ಬೇಡಿ. ನಿಮ್ಮ ನಿರ್ಧಾರ ಮನೆ ಬಿಟ್ಟು ಹೋಗೋದು ಅಲ್ವಾ, ಆದಷ್ಟು ಬೇಗ ಹೋಗಿ. ಅಯ್ಯೋ, ನೀನೇನು ಯೋಚನೆ ಮಾಡಬೇಡ ಕಣ್ಣಮ್ಮ, ನಾನು ಇವತ್ತೇ ಹೋಗುತ್ತೇನೆ. ಬೇಗ ಬೇಗ ಆ ಕೆಲಸ ಮಾಡಿ. ಮತ್ತೆ ನಿಮ್ಮ ಚಿಕ್ಕ ಮಗ ಶಂಕರ್ನ ಕರೆದುಕೊಂಡು ಹೋಗಿ. ಸರಿ ಲಲಿತಾ, ಇಬ್ರು ಹೋಗುತ್ತೇವೆ. ರಾಘವ ಬರುವಷ್ಟರಲ್ಲಿ ಶಂಕರ್ ಮತ್ತು ತಾಯಿ ಶಾಂತ ಇಬ್ಬರು ಹಳೆ ಮನೆಗೆ ಹೋದರು. ಮನೆ ತುಂಬಾ ಹಳೆಯದು. ಯಾರು ಇಲ್ಲದೆ ಇರುವ ಕಾರಣ ತುಂಬಾ ಕಸವಾಗಿತ್ತು. ಶಂಕರ್ ಎಲ್ಲವನ್ನೂ ಸ್ವಚ್ಛ ಮಾಡಲು ಮುಂದಾದನು. ತಾಯಿಗೆ ಮಗನ ಕಷ್ಟ ನೋಡಲಾರದೆ ತಾಯಿ ಕೂಡ ಕುತಲೆ ಶಂಕರ್ಗೆ ಹೆಲ್ಪ್ ಮಾಡಿದಳು. ಅಷ್ಟರಲ್ಲಿ ರಾಘವ ಮನೆಗೆ ಬಂದನು. ಅಮ್ಮ, ಅಮ್ಮ, ಶಂಕರ್, ಬಾ ಇಲ್ಲಿ. ಮನೆ ತುಂಬಾ ಶಾಂತವಾಗಿತ್ತು. ಲಲಿತಾ ಒಂದು ಏನು ಮಾತನಾಡದೆ ನಿಂತಿದ್ದಳು. ಲಲಿತಾ, ಅಮ್ಮ ಎಲ್ಲಿ ಹೋದ್ರು? ನಂಗೆ ಗೊತ್ತಿಲ್ಲ ರೀ. ಯಾಕೆ ಸುಳ್ಳು ಹೇಳ್ತೀಯ? ನೀನೇ ಅವ್ರಿಗೇನಾದ್ರೂ ಅಂದಿರ್ತೀಯ. ಅದಕ್ಕೆ ಅವರು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ. ಅಯ್ಯೋ ರೀ, ಎಲ್ಲದಕ್ಕೂ ನೀವು ನನಗೆ ಅಂದ್ರೆ ನಾನೇನ್ ಮಾಡ್ಲಿ? ನಿಂಗೆ ಎಷ್ಟು ಹೇಳಿದ್ರೂ ಅಷ್ಟೇ. ನಿಂಗೀಗ ಬುದ್ಧಿ ಬರಲ್ಲ. ನಾಳೆ ನಮ್ಮಮ್ಮನ ಬೆಲೆ ಗೊತ್ತಾಗತ್ತೆ. ಇಷ್ಟು ಹೇಳಿ ರಾಘವ ಹಳೆ ಮನೆಗೆ ಹೋಗುತ್ತಾನೆ. ರಾಘವ ಎಷ್ಟು ಹೇಳಿದರೂ ಅಮ್ಮ ಅವನ ಮಾತು ಕೇಳಲಿಲ್ಲ. ಶಂಕರ್ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಒಲೆಯ ಮೇಲೆ ಅಡುಗೆ ಮಾಡಿ ಓದೋಕೆ ಹೋಗುತ್ತಿತ್ತು. ಪಾಪ ಇದನ್ನೆಲ್ಲ ನೋಡಿ ರಾಘವ ಮನಸ್ಸಿಗೆ ತುಂಬ ನೋವು ಆಗುತ್ತಿತ್ತು. ಹೀಗೆ ಕೆಲವು ವರ್ಷಗಳು ಕಳೆದವು. ಅಮ್ಮ, ಲಲಿತಾ, ಸ್ವಲ್ಪ ಅಕ್ಕಿ ಇದ್ರೆ ಕೊಡಮ್ಮ, ಮನೇಲಿ ಅಕ್ಕಿ ಇಲ್ಲ. ಭಿಕಾರಿಗಳಿಗೆಲ್ಲ ಅಕ್ಕಿ ಕೊಡಕ್ಕೆ ನಾವು ಏನು ಧರ್ಮಛತ್ರ ಇಟ್ಟಿಲ್ಲ. ಲಲಿತಾ, ನಾನು ಅವನ ತಾಯಿ, ಸ್ವಲ್ಪ ಇದ್ರೆ ಕೊಡಮ್ಮ. ಅಷ್ಟರಲ್ಲೇ ಶಂಕರ್ ಅಲ್ಲಿಗೆ ಬರುತ್ತಾನೆ. ಅಯ್ಯೋ ಅಮ್ಮ, ನೀವ್ಯಾಕೆ ಇವ್ರ ಹತ್ತಿರ ಬೇಡ್ತಿದ್ದೀರಾ? ಬನ್ನಿ ಮನೆಗೆ ಹೋಗೋಣ. ಮನೇಲಿ ಏನೂ ಇಲ್ಲಪ್ಪ ಊಟಕ್ಕೆ, ಅದಕ್ಕೆ ಸ್ವಲ್ಪ ಅಣ್ಣಾಮ ಮಾಡೋಕೆ ಅಕ್ಕಿ ಕೊಡು ಅಂತ ಕೇಳೋಕೆ ಬಂದೆ. ಬೇಡ ಬನ್ನಿ ಅಮ್ಮ. ಅಮ್ಮ, ನಾನು ಅಕ್ಕಿ ಬೇರೆ ಎಲ್ಲ ತಂದಿದ್ದೀನಿ, ಬನ್ನಿ ಮನೆಗೆ. ನೀನ್ ಹೇಗೆ ತಂದೆ ಮಗ? ನಿನ್ನ ಹತ್ರ ದುಡ್ಡು ಎಲ್ಲಿಂದ ಬಂತು? ಅಯ್ಯೋ ಅಮ್ಮ, ಮೊನ್ನೆ ಕಾಲೇಜಲ್ಲಿ ಒಂದು ಸ್ಪರ್ಧೆ ಇತ್ತಲ್ಲ, ಅದರಲ್ಲಿ ನಾನು ಗೆದ್ದಿದ್ದೆ. ಅದಕ್ಕೆ ನನಗೆ ಹಣ ಕೊಟ್ರು. ತುಂಬಾ ಖುಷಿ ಆಯ್ತು ಶಂಕರ್, ನೀನು ಒಂದು ದೊಡ್ಡ ಆಫೀಸರ್ ಆಗು. ನಿನ್ನ ಕನಸು ಆದಷ್ಟು ಬೇಗ ನೆರವೇರುತ್ತೆ ಅಮ್ಮ. ಇನ್ನು ಬಹಳ ದಿನ ಇಲ್ಲ. ಬಾ ಮನೆಗೆ ಹೋಗೋಣ, ನಾನು ಅಡುಗೆ ಮಾಡ್ಕೊಡ್ತೀನಿ. ಬೇಗ ಬೇಗ ಹೋಗಿ, ಮತ್ತೆ ನನ್ನ ಗಂಡ ಬರೋ ಟೈಮ್ ಆಯ್ತು, ಬೇಗ ಹೋಗಿ. ಅಲ್ಲಿಂದ ಇಬ್ಬರು ಮನೆಗೆ ಬಂದರು. ಶಂಕರ್ ಅಡುಗೆ ಮಾಡಿದನು. ಇಬ್ಬರು ಸೇರಿ ಊಟ ಮಾಡಿದರು. ಅಮ್ಮ, ನನಗೆ ಆದಷ್ಟು ಬೇಗ ಒಂದು ಕೆಲಸ ಸಿಗಲಿದೆ. ಆಮೇಲೆ ನಮ್ಮ ಜೀವನ ಪೂರ್ತಿ ಬದಲಾಗುತ್ತೆ ನೋಡು.
ನೀನು ಓದಿ ದೊಡ್ಡ ಕೆಲಸ ತಗೊಂಡು ನಮ್ಮ ಹಳ್ಳಿಯಲ್ಲಿ ಇರೋರಿಗೆ ಸಹಾಯ ಮಾಡಬೇಕು. ಸರಿಯಮ್ಮ, ನಾನು ಹಾಗೆ ಮಾಡ್ತೀನಿ. ನಿಮ್ಮ ಅಣ್ಣ ನೀನು ಓದಬೇಕು ಬೆಳೀಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾನಪ್ಪ. ಹೌದಮ್ಮ, ಅಣ್ಣನ್ ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ಅದೇ ಸಮಯಕ್ಕೆ ರಾಘವ ಮನೆಗೆ ಬರುತ್ತಾನೆ. ಬಾ ರಾಘವ, ಬಾ ಕುತ್ಕೋ ಬಾ. ಹೇಗಿದ್ದೀಯಾ ಅಮ್ಮ? ಶಂಕರ್, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ? ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇದೆಯಾ? ನಿಮ್ಮ ಆಶೀರ್ವಾದ ಇರುವವರೆಗೂ ಯಾವ ತೊಂದರೆಯೂ ಆಗೋಲ್ಲ. ಬೆಳೆಯೆಲ್ಲ ಚೆನ್ನಾಗಿ ಬರ್ತಿದೆ. ಅಣ್ಣ, ನಿನ್ಗೊಂದು ಸಿಹಿ ಸುದ್ದಿ ಹೇಳ್ಬೇಕು. ಏನ್ ಶಂಕರ್? ಅಣ್ಣ, ನನಗೆ ಆದಷ್ಟು ಬೇಗ ದೊಡ್ಡ ಕೆಲಸ ಸಿಗುತ್ತೆ. ಅಣ್ಣ, ನಿನ್ನ ಕನಸು ಅಮ್ಮನ ಕನಸು ಎಲ್ಲ ನನಸಾಗುತ್ತೆ. ತುಂಬಾ ಒಳ್ಳೆ ವಿಚಾರ ಹೇಳಿದೆ ಶಂಕರ್. ನನಗ್ ತುಂಬಾ ಖುಷಿ ಆಗ್ತಿದೆ. ಹಾಗೆ ನನ್ನ ಹತ್ರನೂ ಒಂದು ಸಿಹಿ ಸುದ್ದಿ ಇದೆ. ಏನಣ್ಣ ಅದು? ಅಮ್ಮ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಲಲಿತಾ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಏನ್ ಹೇಳ್ತಿದ್ಯಾ ನೀನು? ತುಂಬಾ ಒಳ್ಳೆ ಸುದ್ದಿ. ಶಂಕರ್, ಈಗಲೇ ದೇವರಿಗೆ ದೀಪ ಹಚ್ಚು. ಸರಿಯಮ್ಮ, ನಾನು ಈಗಲೇ ಹೋಗ್ತೀನಿ. ಲಲಿತಾ, ನೀನ್ ತಾಯಿ ಆಗ್ತಿರೋದನ್ನ ಅಮ್ಮಂಗ್ ಹೇಳಿದೆ. ಅಮ್ಮ ತುಂಬಾ ಖುಷಿ ಪಟ್ರು. ರೀ, ಅದು ಬಿಡಿ. ನಾಳೆ ನನ್ನ ನೋಡಕ್ಕೆ ನಮ್ಮ ಅಮ್ಮ ತಂಗಿ ಎಲ್ಲರೂ ಬರುತ್ತಿದ್ದಾರೆ. ತುಂಬಾ ಸಂತೋಷ ಲಲಿತಾ. ನನಗೆ ಒಂದು ಹೇಳು ನೀನು. ಏನ್ರಿ? ಏನದು? ಯಾಕೆ ನಿನಗೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಬಗ್ಗೆ ಮಾತಾಡಿದ್ರೆ ಏನ್ ಹೇಳಲ್ಲ? ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಅಯ್ಯೋ ರೀ, ಈಗ ಅದೆಲ್ಲ ಬೇಕಾ? ಮೊದಲು ನೀವು ಅಂಗಡಿಗೆ ಹೋಗಿ ಮನೆಗೆ ಬೇಕಾಗಿರುವ ಎಲ್ಲ ಸಾಮಾನು, ಮಾವಿನ ಹಣ್ಣು, ಸ್ವೀಟ್ ತಗೊಂಡು ಬನ್ನಿ. ಬೇಗ ಹೋಗಿ. ಯಾಕೆ ಲಲಿತಾ, ಮೊನ್ನೆ ತಾನೇ ತಂದಿದ್ದೆ. ಅಷ್ಟು ಬೇಗ ಖಾಲಿ ಆಯ್ತಾ? ಇಲ್ಲ ರೀ, ಇದೆ. ನಾಳೆ ನನ್ನ ತವರು ಮನೆಯವ್ರು ಬರ್ತಿದ್ದಾರೆ, ಅದಕ್ಕೆ. ಹೌದಾ? ಸರಿ, ತಗೊಂಡ್ ಬರ್ತೀನಿ. ಹಾಗೆ ನಾಳೆ ಊಟಕ್ಕೆ ಅಮ್ಮ ಮತ್ತು ಶಂಕರ್ನ ಕೂಡ ಕರೆಕರಿ. ಹಾ ರೀ, ಅದನ್ನು ನಾಳೆ ನೋಡೋಣ. ಈಗ ನೀವು ಮೊದಲು ಹೋಗಿ. ಸರಿ, ನೀನೇನ್ ಬೇಕು ಎಲ್ಲ ಲಿಸ್ಟ್ ಮಾಡ್ಕೊಡು, ನಾನ್ ತರ್ತೀನಿ. ಲಲಿತಾ ಬೇಕಾಗಿರೋ ಎಲ್ಲ ಸಾಮಾನುಗಳ ಲಿಸ್ಟ್ ಅನ್ನು ರಾಘವನಿಗೆ ಕೊಡುತ್ತಾಳೆ. ಇತ್ತ ರಾಘವ ಕಿರಾಣಿ ಅಂಗಡಿಗೆ ಹೋಗುತ್ತಾನೆ. ಬನ್ನಿ ರಾಘವ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಏನು ಬೇಕು ಇಷ್ಟು ದೂರ ಬಂದಿದ್ದೀಯಾ? ಅಣ್ಣ, ಲಿಸ್ಟಲ್ಲಿರೋ ಎಲ್ಲ ಸಾಮಾನು ಕೊಡು. ಸರಿ ರಾಘವ, ಕೊಟ್ಟೆ. ಏನು, ಮನೆಯಲ್ಲಿ ಫಂಕ್ಷನ್ ಇದೆಯಾ? ಇಲ್ಲ, ನಾಳೆ ಮನೆಗೆ ಅತ್ತೆ ಮಾವ ಎಲ್ಲರೂ ಬರ್ತಿದ್ದಾರೆ, ಅದಕ್ಕೆ. ಓ ಹೌದಾ, ಒಳ್ಳೇದಾಗ್ಲಿ. ತಗೊಳಪ್ಪ. ರಾಘವ ಎಲ್ಲವನ್ನು ತಗೊಂಡು ಮನೆಗೆ ಬಂದನು. ಮಾರನೇ ದಿನವೇ ಅಪ್ಪ ಅಮ್ಮ ತಂಗಿ ಎಲ್ಲರೂ ಮನೆಗೆ ಬಂದರು. ಹೇಗಿದ್ದೀಯಾ ಲಲಿತಾ? ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನೀನು ತುಂಬಾ ಹುಷಾರಾಗಿರು. ಈ ಸಮಯದಲ್ಲಿ ತುಂಬಾ ಜಾಗೃತರಾಗಿರ್ಬೇಕು. ಸರಿ ಅಮ್ಮ, ಇವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹೀಗೆ ಎಲ್ಲರೂ ತುಂಬಾ ಖುಷಿಯಿಂದ ಊಟ ಮಾಡಿ ಮರಳಿ ಮನೆಗೆ ಹೋದರು. ಲಲಿತಾ ಅತ್ತೆ ಮತ್ತು ಶಂಕರ್ನ ಊಟಕ್ಕೆ ಕರೆಯಲಿಲ್ಲ. ಪಾಪ ಶಾಂತ ಅವಳು ಕರೀತಾಳೆ ಅಂತ ಆಸೆಯಿಂದ ಕುಳಿತಿದ್ದಳು. ಕೆಲವು ತಿಂಗಳ ನಂತರ ಶಂಕರ್ಗೆ ಒಂದು ಒಳ್ಳೆಯ ಕೆಲಸ, ಕೈ ತುಂಬ ಹಣ ಸಿಗುತ್ತದೆ. ಅವನು ಮೊದಲ ಸಂಬಳವನ್ನು ಅಮ್ಮನ ಕೈಯಲ್ಲಿ ಕೊಡಲು ಬರ್ತಾನೆ. ಅಮ್ಮ, ಇದನ್ನು ತಗೋ, ನನ್ನ ಮೊದಲ ಸಂಬಳ. ಇಷ್ಟೊಂದು ಹಣ ತುಂಬಾ ಖುಷಿ ವಿಷಯ ಕಣಪ್ಪ. ಇದನ್ನು ಹೋಗಿ ನಿಮ್ಮ ಅಣ್ಣನ ಕೈಲಿ ಕೊಡು. ಅಪ್ಪ ಕಷ್ಟಕ್ಕೆ ನೀನು ಬೆಲೆ ಕಟ್ಟೋಕೆ ಆಗಲ್ಲ. ಅವನು ತುಂಬಾ ಹೆಮ್ಮೆ ಪಡ್ತಾನೆ. ಸರಿಯಮ್ಮ, ನಾನು ಈಗಲೇ ಹೋಗ್ತೀನಿ. ಶಂಕರ್ ರಾಘವ ಮನೆಗೆ ಹೋಗುತ್ತಾನೆ. ಅಣ್ಣ, ಅತ್ತಿಗೆ ಎಲ್ಲಿದ್ದೀರಾ? ಬನ್ನಿ. ಮನೆ ತುಂಬಾ ಶಾಂತವಾಗಿತ್ತು. ಶಂಕರ್ ಒಳಗೆ ಹೋಗಿ ನೋಡ್ತಾನೆ. ಅಲ್ಲಿ ತುಂಬ ಗರ್ಭಿಣಿಯಾದ ಲಲಿತಾ ಸುಸ್ತಾಗಿ ಮಲಗಿರ್ತಾಳೆ. ಅದನ್ನು ನೋಡಿ ಶಂಕರ್ ಅಲ್ಲಿಗೆ ಹೋಗುತ್ತಾನೆ. ಅತ್ತಿಗೆ, ಅಣ್ಣ ಎಲ್ಲಿ ಹೋಗಿದ್ದಾನೆ? ಶಂಕರ್ ಅವರು ಕೆಲಸದ ಮೇಲೆ ಪಕ್ಕದ ಹಳ್ಳಿಗೆ ಹೋಗಿದ್ದಾರೆ. ಬರೋದು ಲೇಟ್ ಆಗತ್ತೆ. ನನಗೆ ಸ್ವಲ್ಪ ನೀರ್ ಕೊಡ್ತೀಯಾ? ಸರಿ ಅತ್ತಿಗೆ, ಈಗ್ಲೇ ತಂದೆ, ನೀವು ಕೂತ್ಕೊಳ್ಳಿ. ಅಯ್ಯೋ, ನಂಗೆ ತುಂಬಾಸಿದೆ. ಶಂಕರ್ ಕುತ್ಕೊಳ್ಳೋಕೆ ಆಗ್ತಿಲ್ಲ.
ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತುಂಬಾ ಹೊಟ್ಟೆ ಹಸಿತಾ ಇದೆ. ಅಯ್ಯೋ ಅತ್ತಿಗೆ ಏನ್ ಹೇಳ್ತಿದ್ದೀರಾ? ಇಂಥ ಸಮಯದಲ್ಲಿ ಅಣ್ಣ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಿದ್ದಾನೆ? ಇರಿ, ನಾನ್ ನಿಮ್ಗೆ ಊಟ ತರ್ತೀನಿ. ಮನೇಲಿ ಏನೂ ಇಲ್ಲ ಶಂಕರ್. ಅಯ್ಯೋ ಹೌದಾ? ಇರಿ, ನಮ್ಮ ಮನೆಯಲ್ಲಿ ತಗೊಂಡ್ಬರ್ತೀನಿ. ಶಂಕರ್ ಮನೆಗೆ ಹೋಗಿ ತಂದುಕೊಟ್ಟನು. ಅವರ ಅಣ್ಣ ಬರುವವರೆಗೂ ಅವಳನ್ನು ಕಾಳಜಿಯಿಂದ ನೋಡಿಕೊಂಡನು. ಆದರೂ ಅವಳ ಮನಸ್ಸಿಗೆ ಶಂಕರ್ ಮೇಲೆ ಒಳ್ಳೆ ಭಾವನೆ ಬರಲಿಲ್ಲ. ಸ್ವಲ್ಪ ದಿನದಲ್ಲಿ ಲಲಿತಾಳಿಗೆ ಗಂಡು ಮಗು ಜನ್ಮವಾಯಿತು. ಲಲಿತಾ ತನ್ನ ಅತ್ತೆಯನ್ನು ಮಗು ಹತ್ತಿರ ಹೋಗಲು ಬಿಡುತ್ತಿರಲಿಲ್ಲ. ಅತ್ತೆ, ನೀವು ನನ್ನ ಮಗನನ್ನು ಮುಟ್ಟಬೇಡಿ. ಯಾಕ್ ಲಲಿತಾ? ಅವನು ನನ್ನ ಮೊಮ್ಮಗ, ನನಗೂ ಹಕ್ಕಿದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಅವನನ್ನು ಮುಟ್ಟಬೇಡಿ ಅಷ್ಟೇ. ಈ ಮಾತನ್ನು ಕೇಳಿಸಿಕೊಂಡ ಶಾಂತ ಹಿಂತಿರುಗಿ ಮನೆಗೆ ಬಂದಳು. ಅದೇ ಸಮಯಕ್ಕೆ ರಾಘವ ಅಮ್ಮನ ಮನೆಗೆ ಹೋದನು. ಅಮ್ಮ, ನಿನ್ ಮೊಮ್ಮಗನನ್ನ ನೋಡಿದ್ಯಾ? ರಾಘವ ನೋಡಿದೆ. ಸೇಮ್ ನಿಂತರಾನೇ ಇದ್ದಾನೆ. ಇಷ್ಟೊತ್ತು ಅಲ್ಲೇ ಇದ್ದು ಅವನ ಎತ್ತಿಕೊಂಡು ಮುತ್ತಾಡಿ ಬಂದೆ. ಒಳ್ಳೆ ಕೆಲ್ಸ ಅಮ್ಮ. ಈಗಾದ್ರೂ ನಿನ್ ಸೊಸೆಗೆ ನನ್ನ ಮಗನ್ ಮುಖಾಂತರ ಬುದ್ಧಿ ಬರ್ಲಿ. ರಾಘವ, ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಕಣಪ್ಪ. ಹೇಳಮ್ಮ, ಏನಾಯ್ತು? ನಿನ್ನ ಜೀವನ ಅಂತೂ ಒಳ್ಳೆ ದಾರಿಯಲ್ಲಿ, ಹೆಂಡತಿ ಮಕ್ಕಳು ಅಂತ ಸುಖಕರವಾಗಿ ನಡೆದಿದೆ. ಹಾಗೆ ನಿನ್ನ ತಮ್ಮನ್ನು ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಹೌದಮ್ಮ, ನಾನಿದ್ರ ಬಗ್ಗೆ ವಿಚಾರ ಮಾಡಿದ್ದೆ. ಅವನು ಹೇಗೋ ಕೈ ತುಂಬ ಸಂಬಳ ತಗೋತಿದ್ದಾನೆ. ಅವನಿಗೆ ಅಂತ ಜೀವನ ಆದ್ರೆ ನನ್ನ ಜವಾಬ್ದಾರಿ ಮುಗಿಯಪ್ಪೆ. ಸರಿಯಮ್ಮ, ಇದ್ರ ಬಗ್ಗೆ ಅವನತ್ರ ಮಾತಾಡ್ತೀನಿ. ಸರಿ, ಮಾತಾಡು. ಆದಷ್ಟು ಬೇಗ ಅವನ ಮದುವೆ ಮಾಡೋಣ. ಶಂಕರ್ ರಾಘವನ ಮನೆಗೆ ಹೋಗುತ್ತಾನೆ. ಅಣ್ಣ, ಏನನ್ನ ನನ್ನನ್ನೂ ಬರ್ಲ್ ಹೇಳಿದ್ದೆ. ಏನು ಕೆಲಸ? ಬಾ ಶಂಕರ್, ಬಾ, ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳೋಣ್ಣ, ಏನ್ ವಿಷಯ? ಶಂಕರ್, ಆದಷ್ಟು ಬೇಗ ನಿನ್ ಮದುವೆ ಮಾಡೋಣ ಅಂತ ನಾನ್ ಅಮ್ಮ ವಿಚಾರ ಮಾಡಿದ್ವೆ. ಇದಕ್ ನಿನ್ನ ಅಭಿಪ್ರಾಯ ಏನು? ಅಣ್ಣ, ಆದರೆ ಆ ಮನೆ ತುಂಬ ಸಣ್ಣದು ಮತ್ತು ಹಳೇದಾಗಿದೆ. ಆ ಜಾಗದಲ್ಲಿ ಬೇರೆ ಮನೆ ಕಟ್ಟಿಸ್ಬೇಕು ಅಂತ ನನ್ನ ಆಸೆಯನ್ನ. ಮನೆ ಕಟ್ಟಿ ಆಮೇಲೆ ಮದುವೆ ವಿಚಾರ ಮಾಡೋಣ ಅಣ್ಣ. ಸರಿ ಶಂಕರ್, ನೀನ್ ಹೇಳೋದ್ರಲ್ಲಿ ಅರ್ಥ ಇದೆ. ಆದಷ್ಟು ಬೇಗ ಮನೆ ಕಟ್ಟೋಣ. ಅದಕ್ ನಾನ್ ಸಹಾಯ ಮಾಡ್ತಿದ್ದೀನಿ. ಅಯ್ಯೋ ಪರವಾಗಿಲ್ಲ ಅಣ್ಣ, ನಿಮ್ಗೂ ಮಗು ಮತ್ತು ಅತ್ತಿಗೆ ಖರ್ಚು ಜಾಸ್ತಿ ಇದೆ. ನನ್ನ ಸಂಬಳನ ನಾನು ಅದಕ್ಕೆ ಅಂತ ಸೇವೆ ಮಾಡಿದ್ದೇನೆ, ಅದರಲ್ಲೇ ಕಟ್ಟಿಸೋಣ. ಸರಿ ಕಣಪ್ಪ, ನಿನ್ನಾಸೆನೇ ನನ್ನಾಸೆ. ನೀನ್ ಹೇಗಂತೀಯ ಹಾಗೆ. ಸರಿ ಅಣ್ಣ, ನಾನಿನ್ನು ಬರ್ತೀನಿ. ಶಂಕರ್ ಹೋದ ತಕ್ಷಣ ಲಲಿತಾ, ರೀ, ನೀವು ಏನಾದ್ರೂ ಅವನಿಗೆ ಹಣದ ಸಹಾಯ ಮಾಡಿದ್ರೆ ಮಗನ ಮೇಲೆ ಆಣೆ. ನಿಂಗ್ ಯಾವಾಗ್ ಬುದ್ಧಿ ಬರ್ತೋ ಆ ದೇವ್ರಿಗ್ ಗೊತ್ತು. ಸ್ವಲ್ಪ ತಿಂಗಳಲ್ಲಿ ಶಂಕರ್ ತನ್ನ ಸ್ವಂತ ಹಣದಿಂದ ಒಂದು ದೊಡ್ಡ ಮನೆ ಕಟ್ಟಿಸುತ್ತಾನೆ. ಮನೆ ನೋಡಲು ತುಂಬಾ ಸುಂದರವಾಗಿರುತ್ತದೆ. ಇದನ್ನು ನೋಡಿ ಲಲಿತಾಗೆ ಸಹಿಸಲಾಗಲಿಲ್ಲ. ಇದೇನಿದು? ಈ ಶಂಕರ್ ನನ್ನ ಮುಂದೇನೆ ಇಷ್ಟು ದೊಡ್ಡ ಮನೆಯಲ್ಲಿ ಇರ್ತಾನಾ? ಆದಷ್ಟು ಬೇಗ ನನ್ನ ಗಂಡನ ತಲೆ ಕೆಡಿಸಿ ನಾವು ಅವನಿಗಿಂತ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು. ಊರಲ್ಲಿ ನಾವೇ ಶ್ರೀಮಂತರಿರ್ಬೇಕು. ನನ್ನ ಮುಂದೆ ಯಾರು ಬೆಳೆಯಬಾರದು. ಸ್ವಲ್ಪ ದಿನದಲ್ಲೇ ಶಂಕರ್ನ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಹುಡುಗಿ ಹೆಸರು ಐಶ್ವರ್ಯ. ತುಂಬಾ ಒಳ್ಳೆ ಹುಡುಗಿ, ನೋಡಲು ಸುಂದರವಾಗಿದ್ದಳು. ಅವಳ ಅತ್ತೆಯನ್ನು ತನ್ನ ಸ್ವಂತ ತಾಯಿ ತರ ನೋಡಿಕೊಳ್ಳುತ್ತಿದ್ದಳು. ಐಶು, ನೀನು ತುಂಬ ಒಳ್ಳೆ ಹುಡುಗಿ ಕಣಮ್ಮ. ನನ್ನ ಮಗ ತುಂಬ ಅದೃಷ್ಟ ಮಾಡಿದ್ದಾನೆ. ನಿನ್ನ ಪಡೆಯೋಕೆ ನಾನು ಕೂಡ ಅದೃಷ್ಟ ಮಾಡಿದ್ದೆ. ಅಯ್ಯೋ ಅತ್ತೆ, ಯಾಕೆ ಇಷ್ಟು ದೊಡ್ಡ ಮಾತನಾಡುತ್ತೀರಾ? ನೀವು ದೊಡ್ಡವರು. ಮೊದಲು ಎಲ್ಲ ನೋಡಿಬಿಟ್ಟಿದ್ದೀನಿ ಕಣಮ್ಮ, ಅದಕ್ಕೆ ಭಯ. ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮಣ್ಣ ಮತ್ತು ನಿಮ್ಮ ಮಗನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮ ಮಗಳ ಇದ್ದರೆ ನಿಮ್ಮನ್ನು ಯಾವ ರೀತಿ ನೋಡಿಕೊಳ್ಳುತ್ತಿದ್ದಳು ಅದೇ ರೀತಿ ನಾನು ನಿಮ್ಮನ್ನ ನೋಡ್ಕೋತೀನಿ. ಇದಕ್ಕೆ ಕಣಮ್ಮ ನೀನು ಎಲ್ಲರಿಗೂ ಇಷ್ಟ ಆಗೋದು.
ಶಂಕರ್ನ ಜೀವನ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಇತ್ತ ಲಲಿತಾಗೆ ಇದನ್ನೆಲ್ಲ ನೋಡಿ ಸಹಿಸಲಾಗುತ್ತಿರಲಿಲ್ಲ. ಇದೇನು, ಐಶು ನನಗಿಂತ ಎಲ್ಲರಿಗೂ ಇಷ್ಟವಾಗುತ್ತಿದ್ದಾಳೆ. ಇವಳಿಗೆ ಏನಾದ್ರೂ ಮಾಡಬೇಕು ಎಂದು ಯೋಚಿಸಿ ಅವರ ಮನೆಯ ವಾಟರ್ ಕನೆಕ್ಷನ್ ಹಾಗೂ ಗ್ಯಾಸ್ ಕನೆಕ್ಷನ್ ಕಟ್ ಮಾಡುತ್ತಾಳೆ. ಅತ್ತೆ, ಮನೇಲಿ ನೀರು ಬರುತ್ತಿಲ್ಲ, ಗ್ಯಾಸ್ ಕೂಡ ಬರ್ತಿಲ್ಲ ಅತ್ತೆ. ಶಂಕರ್ಗೆ ಫೋನ್ ಮಾಡಿ ಕೇಳು. ಅತ್ತೆ, ಅವರು ಬ್ಯುಸಿ ಇದ್ದಾರೆ ಅನ್ಸತ್ತೆ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಹೌದಾ, ಈಗ ಮಾಡೋದು? ಐಶು, ಹೊಟ್ಟೆ ಬೇರೆ ತುಂಬಾ ಹಸ್ತಾ ಇದೆ. ಅತ್ತೆ, ನೀವು ಏನು ಯೋಚನೆ ಮಾಡಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಏನ್ ಮಾಡ್ತಿದ್ದೀಯಾ ಐಶು? ಅತ್ತೆ, ಇಲ್ಲೇ ಪಕ್ಕದಲ್ಲಿ ಬಾವಿ ಇದೆಯಲ್ಲ, ಅಲ್ಲಿಂದ ನೀರು ತರ್ತೇನೆ. ಆಮೇಲೆ ಅಡುಗೆ ಮಾಡಿ ಆದಷ್ಟು ಬೇಗ ನಿಮಗೆ ಕೊಡುತ್ತೇನೆ. ಅಯ್ಯೋ, ಅದು ದೂರ ಇದೆ. ಒಬ್ಳೇ ಎಷ್ಟು ಅಂತ ತರ್ತೀಯಾ? ಮನೇಲಿ ಸ್ವಲ್ಪ ನೀರ್ ಕೂಡ ಇಲ್ಲ. ಅತ್ತೆ, ನೀವು ಏನು ಯೋಚನೆ ಮಾಡಬೇಡಿ. ಇಷ್ಟು ಹೇಳಿ ಐಶು ನೀರು ತರಲು ಬಾವಿ ಹತ್ತಿರಕ್ಕೆ ಹೋಗುತ್ತಾಳೆ. ಅವಳು ನೀರು ತರುವ ಸಮಯದಲ್ಲಿ ಲಲಿತಾ ಕೂಡ ಅಲ್ಲಿಗೆ ಹೋಗುತ್ತಾಳೆ. ಏನೈಶು, ನೀರ್ ತರ್ತಿದ್ಯಾ? ಯಾಕೆ? ಮನೇಲಿ ನೀರು ಬರ್ತಿಲ್ಲ ಅಕ್ಕ, ಅದಕ್ಕೆ ಬಾವಿಗೆ ಬಂದಿದ್ದೆ. ಅದಕ್ಕೆ ಹೇಳೋದು, ದೊಡ್ಡ ಮನೆ ಇದ್ರೆ ಸಾಲದ್ದು, ಎಲ್ಲಾ ಸವಲತ್ತು ಇರ್ಬೇಕು. ಪಾಪ, ಇಂಥ ಬಿಸ್ಲಲ್ಲಿ ನೀರ್ ತರು ಪರಿಸ್ಥಿತಿ ಬರ್ಬಾರ್ದಿತ್ತು. ಜೀವನ ಹೇಗೆ ಬರುತ್ತೋ ಹಾಗೆ ಹೋಗೋದು ಅಕ್ಕ. ಅದಕ್ಕೆ ಹೇಳೋದು, ನನ್ನ ತರ ಇರ್ಬೇಕು. ಹೀಗೆ ಇತ್ತ ಲಲಿತಾ ಜೀವನ ಹಾಗೂ ಇತ್ತ ಐಶು ಜೀವನ ನಡೆಯುತ್ತಿತ್ತು. ಲಲಿತಾ, ಶಂಕರ್, ಐಶು ಮತ್ತು ಅತ್ತೆಗೆ ಎಷ್ಟು ಕಷ್ಟ ಕೊಟ್ಟರು. ಅವರು ಏನೂ ಮಾಡದೆ, ರಾಘವನಿಗೂ ಹೇಳದೆ ತಮ್ಮಷ್ಟಕ್ಕೆ ತಾವು ಇರುತ್ತಿದ್ದರು. ಒಂದು ದಿನ ಲಲಿತಾನ ಎಡವಟ್ಟಿಂದ ರಾಘವ ಮನೆಗೆ ಬೆಂಕಿ ಬಿತ್ತು. ಮನೆಯೆಲ್ಲ ಸುಟ್ಟು ಹೋಯಿತು. ರೀ, ಈಗೇನ್ ಮಾಡೋದು? ನಮಗೆ ಯಾರು ಇರಲು ಜಾಗ ಕೊಡ್ತಾರೆ? ಅಕ್ಕ, ಭಾವ, ನೀವು ನಮ್ಮ ಮನೆಗೆ ಬನ್ನಿ, ಅಲ್ಲೇ ಎಲ್ಲರೂ ಇರೋಣ. ಎಲ್ಲರೂ ಶಂಕರ್ ಮನೆಗೆ ಹೋದರು. ಎಲ್ಲರೂ ಶಂಕರ್ ಮನೆಯಲ್ಲಿ ಇದ್ದರೂ ಒಂದು ದಿನ ಲಲಿತಾ, ಅತ್ತೆ, ಶಂಕರ್ ನನ್ನನ್ನು ಕ್ಷಮಿಸಿ. ನಿಮಗೆ ತುಂಬಾ ತೊಂದರೆ ಕೊಟ್ಟೆ. ನಂದು ತಪ್ಪಾಯ್ತು. ಅಯ್ಯೋ ಅತ್ತಿಗೆ, ಪರವಾಗಿಲ್ಲ ಬಿಡಿ, ಎಲ್ಲ ಸಮಯ ಹಾಗೆ ಮಾಡಿಸುತ್ತೆ. ನೀವು ಎಷ್ಟು ಒಳ್ಳೆಯವರು ಐಶು. ನೀನು ನನ್ನ ಕ್ಷಮಿಸು. ಅಯ್ಯೋ ಅಕ್ಕ, ನೀವು ದೊಡ್ಡವರ ಹಾಗೆ ಮಾತನಾಡಬಾರದು. ನಾನು ವಯಸ್ಸಲ್ಲಿ ದೊಡ್ಡಗಳು ಇರಬಹುದು, ನೀನು ಗುಣದಲ್ಲಿ ದೊಡ್ಡವಳು. ಲಲಿತಾ ತನ್ನ ತಪ್ಪನ್ನು ಅರಿತುಕೊಂಡು ಅವರ ಜೊತೆ ಹೊಂದಿಕೊಂಡು ಹೋಗಲು ಶುರು ಮಾಡಿದಳು.